ಪಾಪ ಏನು ತಿಂಡಿ ಅತ್ತೆರ ಮನೇಲಿ? ನಮಸ್ಕಾರ ಎಲ್ರಿಗೂ. ಈ ವ್ಲಾಗ್ ಬಂದು ಸ್ವಲ್ಪ ದಿನಗಳ ಹಿಂದಿನ ವ್ಲಾಗು. ಅಂದರೆ ನಮ್ಮ ಮನೆಯಲ್ಲಿ ಹಾಗೆ ನಮ್ಮೂರಲ್ಲಿ ವಾಹನ ದೇವರುಗಳ ಉತ್ಸವ ಹಾಗೆ ನಮ್ಮ ಮನೇಲಿ ಹಿರಿಯರು ಕಳಸ ಪೂಜೆ ಮಾಡಿರ್ತಕ್ಕಂಥ ವ್ಲಾಗು. ಇದಾಗಿ ಆಲ್ರೆಡಿ ಒಂದು ತಿಂಗಳಾಗಿದೆ. ಸ್ವಲ್ಪ ಲೇಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಫಸ್ಟು ಎಲ್ಲದಕ್ಕೂ ಮುಂಚೆ ಇದೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ. ನಾವು ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಮಧ್ಯಮ ವರ್ಗದ ಜನಗಳಾಗಲಿ ಯಾರಾದರೂ ಆಗಲಿ ನೆಂಟರುಗಳಾಗಲಿ ಗೆಸ್ಟ್ಗಳು ಬರ್ತಾರೆ ಅಂತ ಅಂದರೆ ನಾವು ಮನೆಯಲ್ಲಿ ಮಾಡ್ತಕ್ಕಂಥ ಸಂಭ್ರಮ ಹಾಗೆ ತರಿಸ್ತಕ್ಕಂಥ ಐಟಮ್ಗಳೇ ಬೇರೆ ಇರುತ್ತೆ. ಪ್ರತಿನಿತ್ಯ ನಾವು ಈ ರೀತಿಯಾಗಿ ಇಷ್ಟು ತರಕಾರಿನ ತಂದು ಇಷ್ಟಲ್ದರೂ ಕಡಿಮೆ ತರಕಾರಿನ ತಂದು ತಿನ್ನೋದಕ್ಕೆ ಲೆಕ್ಕ ಹಾಕ್ತೀವಿ ಅಂತಲೇ ಹೇಳ್ಬೋದು. ಅದೇ ಒಂದು ಯಾರಾದರೂ ನೆಂಟರು ಬರ್ತಾರೆ ಅಂದರೆ ನಾವು ತರಿಸ್ತಕ್ಕಂಥ ತರಕಾರಿ ಆಗಲಿ ದಿನಸಿ ಆಗಲಿ ಅದನ್ನು ಹೇಳೋಕ್ಕೆ ಆಗೋದಿಲ್ಲ. ಪ್ರತಿನಿತ್ಯನೂ ಕೂಡ ನಾವು ತಿಂತಕ್ಕಂಥ ಆಹಾರದಲ್ಲಿ ವಿಟಮಿನ್ ಇರಲೇಬೇಕು. ಇಲ್ಲ ಅಂದರೆ ಈಗಿನ ಕಾಲದಲ್ಲಿ ಬೇರೆ ಬೇರೆ ಕಾಯಿಲೆಗಳು ಬರೋದರಲ್ಲಿ ಅನುಮಾನನೇ ಇಲ್ಲ. ಆದ್ದರಿಂದ ನೆಂಟರು ಬಂದಾಗಲೂ ಕೂಡ ಚೆನ್ನಾಗಿ ಕಾಣಿ. ಹಾಗೆ ಮನೆಯಲ್ಲೂ ಕೂಡ ನೀವು ಪ್ರತಿನಿತ್ಯ ಫ್ರೆಶ್ ಆಗಿರ್ತಕ್ಕಂಥ ಹಾಗೆ ನಾರುಗಳಿರ್ತಕ್ಕಂಥ ತರಕಾರಿನ ದಿನನಿತ್ಯ ಆಹಾರದಲ್ಲಿ ಉಪಯೋಗಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ ನಾವು ಹಂಗೆ ಅಂದ್ಕೊತೀವಿ, ಅಯ್ಯೋ ಯಾರಾದರೂ ಬಂದರೆ ಅಯ್ಯೋ ನೆಂಟರು ಬರ್ತಾರೆ ನಾವು ನೀಟಾಗಿ ಮಾಡಿಕ್ಬೇಕು ಅಂತ. ಹೌದು, ಹಾಗೆ ನಾವು ಕೂಡ ತಿಂದರೆ ತಾನೇ ಆರೋಗ್ಯವಾಗಿರೋದು. ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ನೋಡಿ, ಅವತ್ತಿನ ದಿನ ನಾವು ಸಂಜೆನೆ ಅಂದರೆ ಹಬ್ಬದ ದಿನ ಸಂಜೆನೆ ನಾನು ಸ್ಟವ್ ಪೂಜೆ ಮಾಡಿ ಇಲ್ಲಿ ಬೇಳೆ ಹಾಕೋದಕ್ಕೆ ಅಂದರೆ ಒಬ್ಬಟ್ಟು ಮಾಡೋದಕ್ಕೆ ಸಾಂಬಾರು ಮಾಡಿಡೋಣ ಬೆಳಗ್ಗೆ ಲೇಟ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಸ್ಟವ್ ಪೂಜೆ ಮಾಡಿನೇ ನಾನು ಎಲ್ಲ ಫಂಕ್ಷನ್ಗಳಲ್ಲೂ ಒಲೆ ಹಚ್ಚೋದು ಅಂತ ಆಲ್ರೆಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಈಗ ನಾನು ರಾತ್ರಿ 8 ಗಂಟೆಗೆ ನಾನು ಒಬ್ಬಟ್ಟು ಮಾಡೋದಕ್ಕೆ ಅಂತ ಒಲೆ ಹಚ್ಚಕ್ಕೆ ಶುರು ಮಾಡಿದೆ. ಅಷ್ಟರಲ್ಲಿ ನಮ್ಮ ಅತ್ತೆ ಮತ್ತು ರೇಣು ಮತ್ತು ಗುಣ ಇಷ್ಟು ಜನನೂ ಕೂಡ ಬಂದಿದ್ದರು ರಾತ್ರಿಯೇ. ನಮ್ಮಮ್ಮನೂ ಕೂಡ ಬಂದಿತ್ತು. ನಮ್ಮಮ್ಮ ನನ್ನ ತಂಗಿರ ಮನೆ ಹತ್ರ ಇತ್ತು. ಹಾಗೆ ನಮ್ಮತ್ತೆ ನಮ್ಮ ಮನೆ ಹತ್ರ ಉಳ್ಕೊಂಡ್ರು. ಎಲ್ಲದನ್ನು ಕೂಡ ನಮ್ಮತ್ತೆ ಹಚ್ಚಿ ರೆಡಿ ಮಾಡಿಕೊಟ್ರು. ಅಂದರೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸಾಂಬಾರಿಗೆ ಏನೇನು ಬೇಕೋ ಎಲ್ಲದನ್ನು ರೆಡಿ ಮಾಡ್ತಾಯಿದ್ರು. ಮಾಡ್ಕೊಬೇಕು, ಹೆಚ್ಚಾಗಿ ಹಾಕು. ಈ ಕರಿಬೇವಿನ ಸೊಪ್ಪು ಜೀರಿಗೆ ಹಾಕು. ಯಾಕಮ್ಮ ಇನ್ನೊಂದು ಹೇಳ್ದ ಹತ್ಲು ಇತ್ಲು ಇವನು ಹೇಳ್ದಂಗೆ ಅಂತಾನೆ. ಸುಮ್ಮನೆ ಹಾಕ, ನಿಂಗೆ ಎಷ್ಟು ಬೇಕಷ್ಟ ಕಮ್ಮಿ ಮಾಡ್ಕೊಳ್ಳಮ್ಮ. ಉರಿಯಾರೇನು ಈಗ ಸಾಸಿವೆ ಹಾಕಿರಾ, ಕಡಲೆಬೇಳೆ ಹಾಕು ಹಾಕು. ಸೀದು ಕಣತೆ ಹಾಕು. ಹಾಕಮ್ಮ ಇನ್ನೂ ಸ್ವಲ್ಪ ಹಾಕೋ. ಸೀದು ಕಡಲೆಬೇಳೆನೇ ಬೇಡ ಅಂದ್ರೆ ಬೇಡ. ಕರ್ಬೇವಿನ ಸೊಪ್ಪು ಬೇಗ ಹಾಕ್ರಿ, ಸಿಹಿಯತ್ಕೊ ಮುಂಚೆ. ಅತ್ತೆ ಮೆಣಸಿನ್ಕಾಯಿ ಇರ್ಸು, ರೇಣು ಮೆಣಸಿನ್ಕಾಯಿ ಇರ್ಸು. ಬಾಳೆಗೊನೆ ಹುಡುಕ್ಬಿಟ್ಟವ್ರೆ ಕುಯ್ಯೋಕೆ. ಹೆಂಗ ನೆನಪು ಬಂದೈತಲ್ಲ. ಅದು ಬರಲ್ಲ ಅವಳಿಗೀಗ. ತಡಿ ನಾನು ಕೊಡ್ತೀನಿ. ಮೋಕ್ಷ ಹುಡುಗ ಮಾಡ್ತಿರೋದಲ್ವ, ಸೀದ್ರು ಒಂಚೂರು ಜಸ್ಟ್ ಕಮ್ಮಿ ಮಾಡ್ಕೊಳಮ್ಮ. ಉರಿ ಇನ್ನೊಂದು ಸ್ವಲ್ಪ ಎಣ್ಣೆ ಸಾಕಾಗ್ತದ್ರೆ ಹೇಳು. ಗುಣ ಮತ್ತು ನಮ್ಮ ರೇಣು ನಮ್ಮ ಅತ್ತೆ ಎಲ್ಲ ಆಚೆ ಕೆಲಸ ನೋಡ್ಕೊತೀವಿ. ಅಷ್ಟರಲ್ಲಿ ಬೆಳಗ್ಗೆ ತಂಬಿಟ್ಟು ಮಾಡೋದಕ್ಕೆ ದೇವ್ರುಗಳಿಗೆಲ್ಲ ಆರತಿ ಮಾಡೋದಕ್ಕೆ ಕಡಲೆ ಬೀಜ ಮತ್ತು ಕಡಲೆನೆಲ್ಲ ಹುರಿದು ಪುಡಿ ಮಾಡಿಟ್ಟು ಬಾ ಅಂತ ಹೇಳಿದರು ನಮ್ಮ ಅತ್ತೆ. ಹಾಗೆ ರಾತ್ರಿ ಊಟಕ್ಕೆ ಒಳಗಡೆನೆ ನಾನು ಅನ್ನಕ್ಕೂ ಕೂಡ ಇಟ್ಕೊಂಡು ಕಡಲೆ ಬೀಜನ ಇಲ್ಲಿ ಹುರಿತಾ ಇದ್ದೀನಿ. ಹಾಗೆ ಈಗ ಏನು ನಡೀತಾ ಇದೆ ಅಂತಂದರೆ, ನಾನು ಆಲ್ರೆಡಿ ಮೊನ್ನೆ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ, ನಾನೊಂದು ಇಂಗ್ಲೀಷ್ ಕೋರ್ಸ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ. ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಇದೇ ವ್ಲಾಗಲ್ಲಿ ಒಂದು ಚಿಕ್ಕ ವಿಡಿಯೋ ಕ್ಲಿಪ್ಪಿಂಗ್ನ ಆಡ್ ಮಾಡಿದ್ದೀನಿ. ಮುಂದೆ ಅದ್ರ ಬಗ್ಗೆ ಮಾಹಿತಿ ಇದೆ ನೋಡಿ. ನಿಮಗೆಲ್ಲ ಏನು ಅನಿಸುತ್ತೆ, ಯಾರಿಗಾದ್ರೂ ಅವಶ್ಯಕತೆ ಇದೆ ಅಂತ ನಾನು ನನ್ನ ವ್ಲಾಗ್ಗಳಲ್ಲಿ ಸ್ವಲ್ಪನೇ ಈಗ ನಡೀತಾ ಇರೋ ಅಪ್ಡೇಟನ್ನು ತಿಳಿಸ್ತಾ ಹೋಗ್ತೀನಿ ಅಷ್ಟೇ. ನಾನು ಅದನ್ನೆಲ್ಲ ಹುರಿದು ಇಟ್ಟಿತ್ತು.
ಓಕೆ, ಇನ್ನೇನು ಕಾಯಿ ಹಾಕ್ಬೇಕಲ್ವೇನತ್ತೆ? ಕೊತ್ತಂಬರಿ ಇನ್ನೇನು ಹಂಗೆ ಹಾಕೊಂಡು ಹಿಡಿತಾ ಆಚೆ ಎಲ್ಲ ಸಾಂಬಾರು ಮತ್ತು ಗೊಜ್ಜೆಲ್ಲ ಮಾಡಿಟ್ಮೇಲೆ ಮತ್ತೆ ದೇವ್ರ ಮನೆಗೆ ಬಂದು ದೇವ್ರ ಮನೆಯನ್ನು ಕೂಡ ಕ್ಲೀನ್ ಮಾಡಿ ಎಲ್ಲದನ್ನು ಕೂಡ ಬೆಳಗ್ಗೆ ಟೈಮ್ ಆಗುತ್ತೆ ಅಂತೇಳಿ ಎಲ್ಲ ಒಣಸಿಟ್ರು. ಅಷ್ಟರಲ್ಲಿ ನಾನು ಕೂಡ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲರೂ ಕೂಡ ಊಟನೂ ಕೂಡ ಮುಗಿಸಿ ಹಾಗೆ ಪಾತ್ರೆ ಎಲ್ಲ ತೊಳೆದಿಟ್ಟು ಅಡುಗೆ ಮನೆಯೂ ಕೂಡ ಒರೆಸಿದೆ. ಬೆಳಗ್ಗೆ ಫ್ರೆಶ್ ಆಗಿದ್ದರೆ ಅಡುಗೆ ಮನೆ ಕೆಲಸ ಬೇಗ ಶುರು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಕೂಡ ಅವ್ರನ್ನೆಲ್ಲ ಮಲಗೋದಕ್ಕೆ ಕಳಿಸಿ ಅಡುಗೆ ಮನೆನ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಕೂಡ ಈಗ ಹೋಗಿ ಬೆಳಗಿನ ಜಾವ ಬೇಗ ಎದ್ದು ಬೆಳಗ್ಗೆ ಕೆಲಸನ ಶುರು ಮಾಡ್ತೀನಿ. ಹಾಗೆ ಈಗ ಒಂದು ಇಂಗ್ಲೀಷ್ ಬಗ್ಗೆ ನಾನೊಂದು ತುಣುಕನ್ನು ಆ್ಯಡ್ ಮಾಡಿದ್ದೀನಿ ಅನ್ನಲ್ಲ, ಅದನ್ನು ಕೇಳ್ಕೊಂಬನ್ನಿ. ಎಲ್ರಿಗೂ ನಮಸ್ಕಾರ. ಅಂದರೆ ನಾನು ಮೊದಲನೇ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ನನ್ನ ಒಂದು ಇಂಗ್ಲೀಷ್ ಪೇಜನ್ನು ಸರ್ಚ್ ಮಾಡಿ ಇಂಗ್ಲೀಷ್ ಕಲಿಯೋದಕ್ಕೂ ಕೂಡ ಸೇರ್ಕೊಂಡಿದ್ದೀನಿ. ಅದು ಬಂದು ಚಂದನಾ ಇಂಗ್ಲೀಷ್ ಅಕಾಡೆಮಿ ಅಂತೇಳಿ. ಈಗಲೇ ಆಲ್ರೆಡಿ ಜರ್ನಿ ಸ್ಟಾರ್ಟ್ ಆಗಿದೆ. ಇಂಗ್ಲೀಷ್ ಕಲಿಯೋದಕ್ಕೂ ಕೂಡ ಕ್ಲಾಸಸ್ಗಳೆಲ್ಲ ಸ್ಟಾರ್ಟ್ ಆಗಿದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಕೂಡ. ಯಾಕೆಂತಂದರೆ ಇವಾಗ ನಾವು ಎಲ್ಲಿ ಎಸ್ ನೋ ಗ್ರಾಮರ್ ಪಾಯಿಂಟ್ಗಳಿಂದಲೇ ಹೋಗಬೇಕು. ಯಾಕೆಂತಂದರೆ ನಾವು ತುಂಬ ದಿನ ಆಗಿದೆ ಓದೋದೆಲ್ಲ ಬಿಟ್ಟು, ಅದರಿಂದ ಗ್ರಾಮರ್ ಪಾಯಿಂಟಿಂದಲೇ ಅವರು ಶುರು ಮಾಡಿದ್ದಾರೆ. ಆಮೇಲೆ ಯಾವುದೇ ಡೌಟ್ ಇದ್ರೂ ಕೂಡ ಯಾವುದೇ ಟೈಮಲ್ಲಿ ಫೋನ್ ಮಾಡಿ ಕೇಳಿದ್ರು ಕೂಡ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾರಿಗಾದ್ರೂ ಅವಶ್ಯಕತೆ ಇದ್ದು ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡ್ಕೊಬೋದು ಅಂತ ಹೇಳೋದಕ್ಕೋಸ್ಕರ ನಾನು ಇದೊಂದು ವಿಡಿಯೋನ ಇವತ್ತಿನ ವ್ಲಾಗಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ ಫೀಸ್ ಬಗ್ಗೆ ಕೂಡ ಹೇಳಬೇಕಿತ್ತು. ಫೀಸ್ ಬಂದು 500 ರೂಪಾಯಿಂದ, ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಜನ ಫೀಸ್ ಬಗ್ಗೆ ಕೇಳ್ತಾ ಇದ್ದೀರಾ. 500 ರೂಪಾಯಿಂದ 14,500 ರೂಪಾಯಿವರೆಗೂ ಕೋರ್ಸ್ ಇದೆ. ಆದರೆ ನಮ್ಮ ಇಂಗ್ಲೀಷ್ ಸ್ಕಿಲ್ಸ್ ಯಾವ ಮಟ್ಟಿಗಿದೆ ಅನ್ನೋದನ್ನು ಅವರು ಅಬ್ಸರ್ವ್ ಮಾಡಿ ಅದರ ಆಧಾರದ ಮೇಲೆ ನಮ್ಮನ್ನ ಕೋರ್ಸ್ಗಳಿಗೆ ಅವರು ಜಾಯಿನ್ ಮಾಡ್ಕೊತಾರೆ. ಹಾಗೆ ನಮ್ಮಂಥ ಗೃಹಿಣಿಯರಿಗೆ 3 ತಿಂಗಳು ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ, ಇನ್ನು 3 ತಿಂಗಳು ಲೈವ್ ಕ್ಲಾಸ್ ಇರುತ್ತೆ. ಹಾಗೆ ಯಾರಾದರೂ ಇಲ್ಲ ನಮಗೆ ಲೈವ್ ಕ್ಲಾಸೇ ಬೇಕು ಅಂದರಿಗೂ ಕೂಡ ಅವರು ಅದನ್ನೇ ಸಜೆಸ್ಟ್ ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಇಷ್ಟು ಸಾಕು. ಇನ್ನು ಮುಂದೆ ಅವರು ಒಂದು ಗುಡ್ ನ್ಯೂಸ್ ಅನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಕೆಲಸ ಕೂಡ ಇದೆ. ಅಂದರೆ ಇಲ್ಲಿ ನಾವು ಆನ್ಲೈನಲ್ಲಿ ನಮ್ಮ ಸ್ಕಿಲ್ಸ್ ಆಧಾರದ ಮೇಲೆ ವರ್ಕ್ನು ಕೂಡ ಕೊಡ್ತೀವಿ. ಬೇಕಿದ್ದವರು ಅಂದರೆ ಇಂಟ್ರೆಸ್ಟ್ ಇರೋರು ವರ್ಕ್ನು ಕೂಡ ಮಾಡ್ಬೋದು ಅಂತ. ಅದ್ರ ಬಗ್ಗೆ ನಾನು ಇನ್ನೂ ಡೀಟೇಲಾಗಿ ಕೇಳಿಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಇಂಗ್ಲೀಷ್ ಕ್ಲಾಸ್ ಅಂತೂ ಬರದಿಂದ ಸಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ನಾನೀಗ ತುಂಬ ಬ್ಯುಸಿಯಾಗಿದ್ದೀನಿ. ತೋಟದ ಕೆಲಸ ಎಲ್ಲ ಇದೆ, ಹಾಗೆ ಮನೇಲಿ ಕೆಲಸ ಇದೆ, ಧನುರ್ಮಾಸ, ವಿಡಿಯೋ ಎಡಿಟಿಂಗು, ಈ ರೀತಿಯಾಗಿ. ಅದಕ್ಕೋಸ್ಕರ ರಾತ್ರಿ 9 ಗಂಟೆಗೆಲ್ಲ ನಾನು ಊಟ ಎಲ್ಲ ಮುಗಿಸಿದ ಮೇಲೆ ನನ್ನ ಕ್ಲಾಸ್ನ ನೋಡ್ತಾ ಇದ್ದೀನಿ. ನೀವೆಲ್ಲ ನಿಮ್ಮ ಟೈಮಿಂಗ್ಸ್ಗಳಿಗೆ ಅಡ್ಜಸ್ಟ್ ಆದರೂ ಕೂಡ ಕ್ಲಾಸಸ್ ಅವೈಲೇಬಲ್ ಇದೆ ಅಂತ ಹೇಳ್ತೀನಿ. ಸದ್ಯಕ್ಕೆ ಈ ವ್ಲಾಗಲ್ಲಿ ಇಷ್ಟು ಸಾಕು. ಇನ್ನು ಉಳಿದಿರ್ತಕ್ಕಂಥದ್ದು ನಾನು ಏನೇನೆಲ್ಲ ಆಗ್ತಾ ಇದೆ ಅದನ್ನು ನೋಡ್ತಾ ನೋಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾವು ಆರತಿನ ಪ್ರತಿ ವರ್ಷಕ್ಕೊಂದು ಸಲ ಎಲ್ಲ ದೇವರುಗಳಿಗೂ ಕೂಡ ಇದೇ ಟೈಮಲ್ಲಿ ಆರತಿ ಮಾಡೋದು. ಅಂದರೆ ನಾವು ಮನೆಯಲ್ಲಿ ಕಳಸ ಪೂಜೆ ಮತ್ತು ವಾನ ಇರುತ್ತಲ್ಲ, ಈ ಟೈಮಲ್ಲಿ ನಾವು ನಡ್ಕೊತಕ್ಕಂಥ ಎಲ್ಲ ದೇವರುಗಳಿಗೂ ಕೂಡ ಆರತಿ ಮಾಡಿ ಪೂಜೆ ಮಾಡಬೇಕಾದ್ರೆ ಆ ದೇವರುಗಳ ಕಡೆ ಮನದಲ್ಲಿ ಆ ದೇವರುಗಳನ್ನು ನೆನೆಸ್ಕೊಂಡು ನಾವು ಆರತಿಯನ್ನು ಬೆಳಗ್ತೀವಿ. ಆ ದೇವರಿಗೆ ಆರತಿ ಸಲ್ಲುತ್ತೆ ಅಂತ ನಮ್ಮ ಭಾವನೆ. ಹಾಗೆ ಇನ್ನು ದೊಣೆಗೆ ಗಂಗಮ್ಮನ ಮಾಡೋಕ್ಕೆ ಹೋದಾಗ ಅಲ್ಲೇ ಆರತಿ ಮಾಡೋದು ಉಂಟು. ರಂಗಿಲಾರವರು ಅತ್ತೆರ ಮನೆ ಹಬ್ಬ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಏನು ಇನ್ನೂ ಸ್ನಾನ ಆಗಿಲ್ಲ? ಚಿಕ್ಕತ್ತೆ ಮನೆ ಏನೇನು ನಡೀತಾ ಐತೆ ಪಾಪ? ಏನ್ ಮಾಡ್ಯಾಳ ತಿಂಡಿ ಅತ್ತೆ? ತಿಂಡಿ ಏನೋ ಮಾಡ್ತಿತ್ತ? ಯಾಕ ಇವತ್ತು ಆಡ್ತಿಲ್ಲ ಅಂತೀಯ? ಸ್ವಲ್ಪ ಲಾಂಗ್ ಟೈಮ್ ಅಲ್ಲ, ಸ್ವಲ್ಪ ಲಾಂಗ್ ಟೈಮ್ ಬೇಕು ಅಡ್ಜಸ್ಟ್ ಆಗಕ್ಕೆ. ಪಾಪ ಏನವ ತಿಂಡಿ ಅತ್ತೆರ ಮನೇಲಿ? ಯಾಕೆ ತಿಂಡಿ ತಿಂದಿಲ್ವಾ ನೀನಿನ್ನುವ? ಆ ಯಾಕೆ ಸುಮ್ಮನೆ ಬಂದ? ಇಲ್ಲೇನ್ ಮಾಡ್ತಾರ ನೋಡಕ? ತಿಂಡಿ ತಿನ್ ಬಾ ಇಲ್ಲೇ ಪಾಪ. ಹತ್ರಕ್ ಬಾ, ಹತ್ರಕ್ ಬಂದ್ರು ಕಾಣಲ್ವಾ? ಇಲ್ಲ ಬಾ, ಇನ್ನೊಂದ್ಸಲ ಹತ್ರಕ್ ಬಂದು ನೋಡಂಗ ಎರಡು ಕಾಣಂಗೆ. ನಾನು ಕಾಣ್ತಾ ಇದ್ದೀನಾ? ತಪ್ಪಲು ಕಾಣ್ತಾ ಆಯ್ತಾ?
ತಪ್ಪಲೆ ಕಾಣ್ತೈತೆ. ನಾನು ನೀನು ಕಾಣ್ತಿದ್ಯಾ? ಹಂಗಾ ಬಾ ಹತ್ರಿಗೆ ಬಾ, ಕಡಲೆಬೇಳೆ ತೋರಿಸ್ಬಾ, ತಪ್ಪಲೆ ಮಾತ್ರ. ಬಾ ಬಾ ಫುಲ್ ಬಾ, ಕಡಲೆಬೇಳೆ ಒಳಗೆ ಇಡಿ. ಚೂರು ಮ್ಯಾಕಿಡಿ, ಹಂಗೆ ಆಡಿಸ್ಬಾರ್ದು ಕೈಯ, ಏನೋ ಚೂರು ಮ್ಯಾಕಿಡಿ ನಿಧಾನಕ್ಕೆ. ಯಾರು ಮಾಡಿದ್ರು ಅಂತ ಚೆನ್ನಾಗಿದ್ರು ನನ್ನ ಹೆಸರು ಹಂಗ ಹಿಡಿತಾ ಇದೀಯಾ? ನಾನೇ ಚೆನ್ನಾಗಿ ಕಾಣ್ತಾ ಇರೋದು ಮೊಬೈಲ್ ತುಂಬ ವೇಸ್ಟ್ ಮಾಡಬೇಡಿ ಊಟಕ್ಕೆ ಇರಲಿ. ಇವೆಲ್ಲ ತಮಿಳ್ನಾಡು ಬರೀ ಬಾಳೆ ಬರಲ್ಲ, ಬಾಳೆ ಬರಲ್ಲ. ಹಾಂ ನಮ್ಮ ಕಡೆ ಬಾಳೆಹಣ್ಣು ಇರಲ್ಲ. ಹಬ್ಬದ ಒಬ್ಬಟ್ಟು ಕೂಡ ಎಲ್ಲ ರೆಡಿ ಆಯಿತು. ಇನ್ನೇನು ಪೂಜೆನೂ ಕೂಡ ಶುರುವಾಗುತ್ತೆ. ಹಿರಿಯರ ಪೂಜೆ ಮಾಡೋದಕ್ಕೆ ಹಾಗೆ ದೇವ್ರ ಪೂಜೆ ಮಾಡೋದಕ್ಕೆ ನಾನೆಲ್ಲ ರೆಡಿ ಮಾಡಿದ್ದೆ. ನಮ್ಮ ಮನೆಯವರು ಅವ್ರ ಅಪ್ಪಾಜಿಯವ್ರ ಫೋಟೋಕ್ಕೆ ಹೂವಿನ ಹಾರ ಎಲ್ಲ ಹಾಕಿ ಪೂಜೆನೂ ಕೂಡ ಮಾಡಿದ್ರು. ಹಾಗೆ ಕಳಸ ಪೂಜೆನೂ ಕೂಡ ನಾನು ರೆಡಿ ಮಾಡಿದ್ದೆ. ವಿಡಿಯೋ ಇದೊಂದು ಕೆಲಸ ಆಗಿದೆ ನೋಡಿ. ಅದು ರೆಕಾರ್ಡಿಂಗಿಗೆ ಸ್ಟ್ಯಾಂಡ್ಗೆ ಹಾಕಿ ಇಟ್ಟಿದ್ದೀನಿ, ಆದರೆ ಬಟನ್ನೇ ಒತ್ತಿಲ್ಲ. ಎಷ್ಟೋ ಸಲ ಈ ರೀತಿಯಾಗಿದೆ. ಈ ಸಲನೂ ಕೂಡ ಅದೇ ರೀತಿ ಆಯಿತು. ಅದರಿಂದ ನೋಡಿ ಈ ರೀತಿಯಾಗಿ ಕಳಸ ಪೂಜೆನೂ ಕೂಡ ನಾವು ಇಲ್ಲಿ ಇದೇ ಜಾಗದಲ್ಲಿ ಪ್ರತಿ ವರ್ಷ ಮಾಡೋದು. ಈ ವರ್ಷವೂ ಕೂಡ ಅದೇ ಜಾಗದಲ್ಲಿ ಮಾಡಿದ್ವಿ. ರೆಡಿಯಾಗಿದ್ದೊಂದು ಕ್ಲಿಪ್ ಸಿಕ್ತು, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ಫೈನಲಿ ಅಡುಗೆಯಲ್ಲಿ ಬೋಂಡ ಒಂದಾದರೆ ಎಲ್ಲ ಅಡುಗೆನೂ ಆದಂಗೆ. ಈಗ ನಾನು ಬೋಂಡನೂ ಕೂಡ ಸ್ವಲ್ಪ ಈಗ ಬರ್ತಕ್ಕಂಥ ನೆಂಟರುಗಳಿಗೆ ಅಂತೇಳಿ ಸ್ವಲ್ಪ ಹಾಕೋಣ ಅಂತೇಳಿ ನಾನೇ ಕೂತ್ಕೊಂಡೆ. ಬೋಂಡ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಾಯಿದ್ರು. ಮತ್ತು ರಾತ್ರಿ ಊಟಕ್ಕೆ ಗಂಗಾ ಮತ್ತು ಗಂಗನ ಯಜಮಾನ್ರು ಹಾಗೆ ಅವ್ರ ಅಮ್ಮ ಎಲ್ಲರೂ ಕೂಡ ಬಂದಿದ್ದರು. ಆದರೆ ಅದನ್ನು ಕೂಡ ಚಿಕ್ಕದಾಗಿ ಒಂದು ಕ್ಲಿಪ್ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೀಟಾಗಿ ವಿಡಿಯೋ ಹಿಡಿಯೋದು ತುಂಬ ಕಷ್ಟ, ಯಾಕೆಂದರೆ ಸಾಕಷ್ಟು ಜನ ನೆಂಟರುಗಳೆಲ್ಲ ಬರ್ತಾಯಿದ್ರು. ಅವ್ರಿಗೆ ಊಟಕ್ಕೆ ಬಡಿಸ್ಬೇಕಾಗಿತ್ತು. ನಾನು ಅದು ವಿಡಿಯೋ ಅಂತ ಕೂತ್ಕೊಂಡು ಆಗಲ್ಲ ಅಂತ ಹೇಳಿ ವಿಡಿಯೋನ ಅಲ್ಲಲ್ಲೇ ಹಿಡ್ದಿದ್ದೀನಿ. ಇದು ಬಂದು ಇನ್ನು ಬೆಳಗಿನ ಜಾವಕ್ಕೆ ಉತ್ಸವ ಅಂದರೆ ನಮ್ಮ ಅಂಗಡಿ ಹತ್ರ, ನನ್ನ ನಾದ್ನೀರ್ ಮನೆ ಹತ್ರ ಬರುತ್ತಲ್ಲ, ಆವಾಗ ನಾವು ಎಲ್ಲ ಉತ್ಸವ ಅಲ್ಲಿಗೆ ಬರೋದ್ರೊಳಗಡೆ ಬೆಳಕು ಕೂಡ ಹರಿಯುತ್ತೆ. ನಾನು ಕೂಡ ಹಣ್ಣು ಕಾಯಿ ಮಾಡಿಸ್ಕೊಂಬಂದು ತಿಂಡಿ ಮಾಡೋದಕ್ಕೆ ಶುರು ಮಾಡ್ತೀನಿ. ಪ್ರತಿ ವರ್ಷವೂ ಕೂಡ ಇದೇ ರೀತಿ ನಾನು ಇನ್ನೂ ಮಲಗೋದು ಮತ್ತು ಆ ಥರದ್ದೇನಿಲ್ಲ, ತಿಂಡಿ ಮಾಡೋದಕ್ಕೆ ಶುರು ಮಾಡ್ತೀನಿ. ಈ ಸಾರಿ ನಮ್ಮ ಅತ್ತೆ ಕೂಡ ಇದ್ದಿದ್ದರಿಂದ ನಾನು ಇಡ್ಲಿ ಬ್ಯಾಟರ್ನೆಲ್ಲ ರೆಡಿ ಮಾಡ್ಕೊಳೋದ್ರೊಳಗಡೆ ನಮ್ಮ ಅತ್ತೆ ಬಂದು ಎಲ್ಲ ತರಕಾರಿನೂ ಕೂಡ ಹಚ್ಚಿದ್ರು. ಅಂದರೆ ಇಡ್ಲಿಗೆ ಪಲ್ಯ ಮತ್ತು ಚಟ್ನಿ ಮಾಡ್ತೀನಿ. ಪ್ರತಿ ವರ್ಷವೂ ಜಾಸ್ತಿ ಇಡ್ಲಿನೇ ನಾವು ಬ್ಯಾಟರ್ನೇ ರೆಡಿ ಮಾಡಿರ್ತೀವಿ. ಯಾಕೆ ಅಂತ ಅಂದರೆ ಜಾಸ್ತಿ ಜನ ಉಳ್ಕೊಂಡಿರ್ತಾರಲ್ಲ, ಇನ್ನು ಬೇರೆ ಯಾವುದೇ ತಿಂಡಿ ಆದರೂ ಬೇಜಾರು ಕೂಡ ಆಗುತ್ತೆ ಅಂತ ಹೇಳಿ ಇಡ್ಲಿ ಬ್ಯಾಟರು ಸ್ವಲ್ಪ ಇನ್ನೂ ನೆಂದಿರಲಿಲ್ಲ. ಅದಕ್ಕೋಸ್ಕರ ಸೋಡಾ ಹಾಕಿ ಸ್ವಲ್ಪ ಬಿಸಿ ನೀರು ಹಾಕಿ ಕೈ ಆಡ್ದೆ. ಇವಾಗ ಚಳಿ ಜಾಸ್ತಿ ಇರುತ್ತಲ್ಲ, ಅದರಿಂದ ಅಷ್ಟರಲ್ಲಿ ನಮ್ಮ ಅತ್ತೆ ಬಂದು ಚಳಿಲೇ
ತರಕಾರಿ ಎಲ್ಲ ಹಚ್ಚೋದಕ್ಕೆ ಶುರು ಮಾಡಿದ್ರು. ನಮ್ಮ ಅತ್ತೆ ಎಲ್ಲೋದ್ರೂ ಅಷ್ಟೇ, ನಾನು ನಮ್ಮ ಅತ್ತೆಯವ್ರ ಊರಿಗೆ ಹೋದ್ರೆ ನಮ್ಮ ಕೈಲೇನು ಕೆಲಸ ಮಾಡ್ಸೋಕ್ಕಲ್ಲ, ನಾವು ಬರೀ ಮಾತಾಡ್ತಾ ಕೂರ್ತೀವಿ. ಆದರೆ ನಮ್ಮ ಅತ್ತೆ ನಮ್ಮ ಮನೆಗಳಿಗೆಲ್ಲ ಬಂದರೆ ಎಲ್ಲ ಕೆಲಸಕ್ಕೂ ಕೂಡ ಜೊತೆಗೆ ಬರ್ತಾರೆ ಅಂತಲೇ ಹೇಳ್ಬೋದು. ಈಗ ಪಲ್ಯ ಕೂಡ ರೆಡಿ ಆಗ್ತಾಯಿದೆ. ಹಾಗೆ ನಮ್ಮ ಅಮ್ಮನ ಅಂದರೆ ನಮ್ಮ ಅತ್ತೆಯವರ ಅಕ್ಕ ತಂಗಿದಿರು ಕೂಡ ಎಲ್ಲರೂ ಕೂಡ ನಮಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ. ಹಾಗೆ ಅಮ್ಮನ ತಂಗಿ ಒಬ್ಬರು ನಾನು ತಿಂಡಿ ಮಾಡಬೇಕಾದ್ರೆ ಬಂದು ಅವರು ಕೂಡ ಎಲ್ಲ ಹೆಲ್ಪ್ ಮಾಡಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು. ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು. ನಾನಿದು ತೋರಿಸಿರೋದು ನಿಮಗೆ ವಿಡಿಯೋದಲ್ಲಿ ಒಂದು ಹಬ್ಬ ಆಗಿದ್ದರಲ್ಲಿ ಒಂದು 20% ವಿಡಿಯೋ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು. ಇನ್ನು 80% ನಾನು ಹಬ್ಬದ ಸಂಭ್ರಮನ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಅಂತ ಹೇಳ್ಬೋದು. ನಿಮಗೆ ಗೊತ್ತಿರುತ್ತೆ ಕೆಲಸ ಮಾಡ್ತಾ ವಿಡಿಯೋ ಹಿಡಿಯೋದು ಎಷ್ಟು ಕಷ್ಟ ಅಂತ ಹೇಳಿ. ಇವರೇ ನಮ್ಮ ಅಮ್ಮನವರ ಕೊನೆ ತಂಗಿ ಇವರು ಬೆಂಗಳೂರವರು. ಅವರು ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತೇಳಿ ಬಂದು ಇಡ್ಲಿನೆಲ್ಲ ಅವರೇ ಬಿಡ್ತಾಯಿದ್ರು ಕೂಡ. ನಮ್ಮಮ್ಮವ್ರ ಅಕ್ಕ ತಂಗಿದಿರು ಕೂಡ 5 ಜನ ಅಮ್ಮವ್ರ ಅಕ್ಕ ತಂಗಿದಿರುವ. ಇವರು ಕೊನೆ ತಂಗಿ. ಇನ್ನು ಉಳಿದಿರ್ತಕ್ಕಂಥವ್ರು ಅಮ್ಮನ್ನು ಸೇರಿ ಇನ್ನೂ 4 ಜನ ಇದ್ದಾರೆ. ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ, ಮುಂದೆ ವಿಡಿಯೋದಲ್ಲಿ ಅವರು ಕೂಡ ಬರ್ತಾರೆ. ಈಗ ಎಲ್ಲರೂ ನೋಡಿ ತಿಂಡಿ ಮಾಡಿದ ಮೇಲೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ತಿಂಡಿನ ತಿಂದು ಮಧ್ಯಾಹ್ನದವರೆಗೂ ಮಾತುಕತೆನೂ ಕೂಡ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸರಿ ಇದಾಗಿಲ್ಲ, ನೆದ್ದೇ ಇಲ್ಲ, ನೆದ್ದಿಲ್ಲ ಅನ್ಸುತ್ತೆ, ನೆದ್ದಿರಲಿಲ್ಲ. ಏನ ಇವ್ರು ಕಾಪಾಡೋದೇ ಕಷ್ಟ. ನಮ್ಮ ಮನೇಲೂ ಹಂಗೆ, ನಾನು ಒಬ್ಬರೇ ಇರೋದು ಹಿಂಗೆ ಗಡಿ ಸ್ವಲ್ಪ ತೆಗಿಬೇಕು. ನೋಡಿ ಈ ರೀತಿಯಾಗಿ ಎಲ್ಲರೂ ಕೂತ್ಕೊಂಡು ತಿಂಡಿ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮಾತಾಡಿದ ಮೇಲೆ ಅವರೆಲ್ಲರೂ ಕೂಡ ಊರಿಗೆ ಹೊರಟರು. ಅವ್ರನ್ನೆಲ್ಲ ನಾನು ಕುಂಕುಮ ಕೊಟ್ಟು ಈ ರೀತಿಯಾಗಿ ಕಳಿಸ್ಕೊಟ್ಟೆ. ಅವರು ಕೂಡ ಅಷ್ಟೇ ನನ್ನ ವಿಡಿಯೋಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನನ್ನ ವಿಡಿಯೋ ಎಲ್ಲ ನೋಡ್ತಾ ಇದ್ದಿದ್ದು ಅಷ್ಟು ಖುಷಿ ಪಡ್ತಾರೆ. ಅವರನ್ನೆಲ್ಲ ಕಳಿಸ್ಕೊಟ್ಟ ಮೇಲೆ ರೇಣು ಮತ್ತು ಗುಣನೂ ಹೊರಟರು. ಅವರನ್ನು ಕೂಡ ಕಳಿಸ್ಕೊಡ್ತಾ ಇದ್ದೀವಿ. ನಮ್ಮಮ್ಮ ರೇಖಾರ್ ಮನೆ ಹತ್ರ ಹೋಗಿ ಎಲ್ಲರನ್ನೂ ಕಳಿಸ್ಕೊಟ್ಟು ಈ ರೀತಿಯಾಗಿ ನಮ್ಮ ಮನೆಯ ಕಳಸ ಪೂಜೆ ಹಾಗೆ ನಮ್ಮೂರಿನ ವಾಹನವನ್ನು ಮುಗಿಸ್ತಾ ಇದ್ದೀವಿ. ನಿಮಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು? ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ